ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರವು ಸಂತೋಷಮಯವಾಗಿರಲಿದೆ. ಈ ವಾರ ಬುಧ ಮತ್ತು ಮಂಗಳನು ನಿಮ್ಮ ರಾಶಿಯಲ್ಲಿ ಚಲಿಸುವ ಮೂಲಕ ಅನುಕೂಲಕರ ಫಲಿತಾಂಶವನ್ನು ನೀಡುವನು. ಈ ವಾರ ನಿಮಗೆ ಯಾವುದಾದರೂ ಶುಭ ಸುದ್ದಿ ದೊರಕುವ ಸಂಭವವಿದೆ. ಈ ವಾರ ಪ್ರಯಾಣಿಸುವ ಮೂಲಕ ಶುಭ ಫಲಿತಾಂಶಗಳನ್ನು ಪಡೆಯುವಿರಿ. ಮನೆಯಲ್ಲಿ ಯಾವುದಾದರೂ ಹೊಸ ಸದಸ್ಯರ ಆಗಮನವಾಗುವುದು. ಈ ವಾರ ನೀವು ನಿಮ್ಮ ಆಪ್ತ ಸಂಬಂಧಿಕರನ್ನು ಭೇಟಿಯಾಗುವಿರಿ. ಹಾಗೆ ಈ ವಾರದ ಕೊನೆಯಲ್ಲಿ ನೀವು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ. ಜೊತೆಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸುವ ಯೋಗವಿದೆ. ಹಾಗೆ ಕೆಲಸದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು. ಶನಿಯು 7ನೇ ಭಾವದಲ್ಲಿರುವ ಕಾರಣ ಈ ವಾರ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಈ ವಾರ ಉತ್ತಮ ಆರೋಗ್ಯಕ್ಕಾಗಿ ಮೊದಲಿಗಿಂತ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಇದಕ್ಕಾಗಿ ಹೊರಗಿನ ಎಣ್ಣೆಯಲ್ಲಿ ಕರಿದ ಆಹಾರದ ಬದಲು ಮನೆಯಲ್ಲಿ ಮಾಡಿದ ಶುದ್ಧ ಆಹಾರವನ್ನು ಮಾತ್ರ ಸೇವಿಸಿ. ಜೊತೆಗೆ ಬೆಳಗ್ಗೆ ಸಂಜೆ ಮನೆಯಿಂದ ದೂರ ಕಾಲ್ನಡಿಗೆಯಲ್ಲಿ ತಿರುಗಾಡಿ ತಾಜಾ ಗಾಳಿಯನ್ನು ಆನಂದಿಸಿ. ಏಕೆಂದರೆ ಹಾಗೆ ಮಾಡುವುದರಿಂದಲೇ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳಲು ಯಶಸ್ವಿಯಾಗುತ್ತೀರಿ. ಮನೆಯಿಂದ ದೂರವಿರುತ್ತಾ ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಮಾಡುತ್ತಿರುವ ಜಾತಕರಿಗೆ ಈ ವಾರ ಯಾವುದೋ ಕಾರಣದಿಂದ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಏಕೆಂದರೆ ನೀವು ಇದ್ದಕ್ಕಿದ್ದಂತೆ ಸ್ನೇಹಿತರ ಒತ್ತಾಯದಿಂದ ಯಾವುದಾದರೂ ಪಾರ್ಟಿ ಅಥವಾ ಪ್ರಯಾಣದ ಯೋಜನೆಯನ್ನು ಮಾಡಬಹುದು. ಈ ವಾರ ನಿಮ್ಮ ಮುಂದೆ ಕುಟುಂಬ ಮತ್ತು ಸ್ನೇಹಿತರು ಒಂದು ಸ್ತಂಭದಂತೆ ನಿಲ್ಲುವ ಅನೇಕ ಪರಿಸ್ಥಿತಿಗಳು ಎದುರಾಗುತ್ತವೆ. ಏಕೆಂದರೆ ಈ ಸಮಯ ಅಗತ್ಯ ಬಂದಾಗ ಸ್ನೇಹಿತರು ಮತ್ತು ಕುಟುಂಬದವರ ಸಹಕಾರವನ್ನು ಒದಗಿಸುತ್ತದೆ. ಚಂದ್ರ ರಾಶಿಯ ಪ್ರಕಾರ ರಾಹು 6ನೇ ಭಾವದಲ್ಲಿರುವ ಕಾರಣ ಈ ವಾರ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ಇದರಿಂದ ನಿಮ್ಮ ಕೌಶಲ್ಯವನ್ನು ಕಂಡು ಇತರ ಸಹೋದ್ಯೋಗಿಗಳು ನಿಮ್ಮ ಶ್ಲಾಘಿಸಿ ನಿಮ್ಮಿಂದ ಸಲಹೆ ಪಡೆಯುತ್ತಾರೆ. ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳ ಬಗ್ಗೆ ಹೇಳುವುದಾದರೆ ಅವರು ನಿಮ್ಮ ಮುಂದೆ ನಿಮ್ಮ ಕೆಲಸವನ್ನು ಹೊಗಳದಿರಬಹುದು, ಆದರೆ ಯಾವುದಾದರೂ ಸಭೆಯಲ್ಲಿ ಅಥವಾ ಇತರರ ಮುಂದೆ ನಿಮ್ಮ ಸಕಾರಾತ್ಮಕ ಉದಾಹರಣೆಯನ್ನು ನೀಡಿ ಮನಸಾರೆ ಶ್ಲಾಘಿಸುವುದನ್ನು ತಡೆಯಲಾರರು. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷ ಅನುಕೂಲಕರವಾಗಿರಲಿದೆ. ಏಕೆಂದರೆ ಈ ಸಮಯ ನಿಮಗೆ ಸಾಕಷ್ಟು ಸಹಕರಿಸಲಿದೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಸ್ವಂತ ಸೋಮಾರಿತನವನ್ನು ತ್ಯಜಿಸಿ ಸಮಯ ಸಿಕ್ಕಾಗ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮನ್ನು ಚೈತನ್ಯಶೀಲರನ್ನಾಗಿಟ್ಟುಕೊಳ್ಳುವ ಅಗತ್ಯವಿದೆ. ಆದ್ದರಿಂದ ಮೊದಲು ಸೋಮಾರಿತನವನ್ನು ತ್ಯಜಿಸಿ, ಆಗ ಮಾತ್ರ ಯಶಸ್ಸು ಕೈ ಸೇರುತ್ತದೆ. ಆಗಸ್ಟ್ ಮೊದಲ ವಾರವು ವೃತ್ತಿಪರ ಜವಾಬ್ದಾರಿಗಳು ಮತ್ತು ನಿಮ್ಮ ಸಾರ್ವಜನಿಕ ಸ್ಥಾನದ ಸುತ್ತ ಬಲವಾದ ಚಟುವಟಿಕೆಯನ್ನು ತರುತ್ತದೆ. ನೀವು ಕಠಿಣ ಕೆಲಸದ ವೇಳಾಪಟ್ಟಿಯನ್ನು ಅನುಭವಿಸುವಿರಿ. ನಿಮ್ಮ ನೇರ ಒಳಗೊಳ್ಳುವಿಕೆ ಮತ್ತು ತ್ವರಿತ ನಿರ್ಧಾರಗಳ ಅಗತ್ಯವಿರುವ ಪ್ರಮುಖ ಕೆಲಸ ಅಥವಾ ಯೋಜನೆಯೊಂದಿಗೆ ಹಿರಿಯ ವ್ಯಕ್ತಿಯೊಬ್ಬರು ವೃತ್ತಿಪರ ವಿಷಯದಲ್ಲಿ ಭಾಗಿಯಾಗುತ್ತಾರೆ ಮತ್ತು ನಿಮ್ಮ ಕಾರ್ಯಕ್ಷಮತೆ ಅಥವಾ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಆದರೆ ಯಾರಾದರೂ ನಿಮ್ಮ ವಿಧಾನ ಅಥವಾ ಅಧಿಕಾರವನ್ನು ಪ್ರಶ್ನಿಸಿದರೆ ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಹೊಸ ವೃತ್ತಿಪರ ಜವಾಬ್ದಾರಿ ಕೂಡ ಬರುತ್ತದೆ. ಇದು ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಗೋಚರತೆಯನ್ನು ತರುತ್ತದೆ. ಸೂರ್ಯನು ನಿಮ್ಮ 12ನೇ ಮನೆಯನ್ನು ಪ್ರಾರಂಭಿಸುತ್ತಾನೆ. ಆದ್ದರಿಂದ ವೆಚ್ಚಗಳು, ದೂರದ ಸಂಪರ್ಕಗಳು ಮತ್ತು ತೆರೆಮರೆಯಲ್ಲಿ ನಡೆಯುವ ವಿಷಯಗಳು ಮುಖ್ಯವಾಗುತ್ತವೆ. ಪ್ರಯಾಣ, ಕೆಲಸ, ಆರೋಗ್ಯ ಅಥವಾ ಖಾಸಗಿ ಜವಾಬ್ದಾರಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳು ಇರುತ್ತವೆ ಮತ್ತು ಹಣಕಾಸಿನ ವಿಷಯಕ್ಕೆ ತಕ್ಷಣದ ಗಮನ ಬೇಕಾಗುತ್ತದೆ. ದೂರದ ಸ್ಥಳದಲ್ಲಿ ವಾಸಿಸುವ ಅಥವಾ ವಿದೇಶಿ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ ಯಾರೊಬ್ಬರಿಂದ ನೀವು ಸಂವಹನವನ್ನು ಸ್ವೀಕರಿಸುತ್ತೀರಿ. ಕೆಲಸ ಅಥವಾ ಇನ್ನೊಂದು ಅನಿವಾರ್ಯ ಜವಾಬ್ದಾರಿಯಿಂದಾಗಿ ಪ್ರಯಾಣ ಸಂಭವಿಸುತ್ತದೆ, ಆದರೆ ಖಾಸಗಿಯಾಗಿ ಉಳಿದಿರುವ ಸಮಸ್ಯೆ ಗಮನಕ್ಕೆ ಬರುತ್ತದೆ. ತಡರಾತ್ರಿಯ ಕೆಲಸ ಅಥವಾ ಜವಾಬ್ದಾರಿಗಳಿಂದಾಗಿ ನಿದ್ರೆ ಮತ್ತು ವಿಶ್ರಾಂತಿಗೂ ಅಡ್ಡಿಯಾಗುತ್ತದೆ. ಈ ವಾರ ಶುಕ್ರನು ನಿಮ್ಮ 2ನೇ ಮನೆಯಲ್ಲಿ ಚಲಿಸುವುದರಿಂದ
ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಗಮನಾರ್ಹ ಬೆಳವಣಿಗೆ ಸಂಭವಿಸುತ್ತದೆ. ಇದು ಹಣ ಮತ್ತು ನಿಕಟ ಸಂಬಂಧಗಳ ಸುತ್ತ ಹೆಚ್ಚು ಆಹ್ಲಾದಕರ ವಾತಾವರಣವನ್ನು ತರುತ್ತದೆ. ಆದಾಯ, ಉಳಿತಾಯ, ಪಾವತಿಗಳು ಅಥವಾ ಕುಟುಂಬ ಸಂಪನ್ಮೂಲವನ್ನು ಒಳಗೊಂಡ ಹಣಕಾಸಿನ ನವೀಕರಣವು ಬರುತ್ತದೆ ಮತ್ತು ಒಂದು ಪ್ರಮುಖ ಚರ್ಚೆಯು ಹಣದ ವಿಷಯಗಳ ಸ್ಪಷ್ಟ ತಿಳುವಳಿಕೆಗೆ ಕಾರಣವಾಗುತ್ತದೆ. ಕುಟುಂಬ ಸದಸ್ಯರು ಹೆಚ್ಚು ಸಹಕಾರಿಯಾಗುತ್ತಾರೆ, ಆದರೆ ಭಿನ್ನಾಭಿಪ್ರಾಯವು ಅಂತಿಮವಾಗಿ ಶಾಂತ ಸಂಭಾಷಣೆಯ ಮೂಲಕ ಇತ್ಯರ್ಥವಾಗುತ್ತದೆ. ನಿಮ್ಮ ತಕ್ಷಣದ ಪರಿಸ್ಥಿತಿಯನ್ನು ಸುಧಾರಿಸುವ ಪಾವತಿ ಅಥವಾ ಆರ್ಥಿಕ ಲಾಭವನ್ನು ನೀವು ಸ್ವೀಕರಿಸುತ್ತೀರಿ. ಕುಟುಂಬ ಊಟ ಅಥವಾ ವಿಶೇಷ ಸಂದರ್ಭವು ಸಂಭವಿಸುತ್ತದೆ, ಇದು ಎಲ್ಲರನ್ನೂ ಹತ್ತಿರ ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರದಂದು ಅಗತ್ಯವಿರುವ ಜನರಿಗೆ ಹಸಿರು ತರಕಾರಿ ಅಥವಾ ಹೆಸರುಕಾಳನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.